ಸಿದ್ದರಾಮಯ್ಯ ಅವರಿಗೆ ಸಿಬಿಐ ಟೆನ್ಷನ್ ಈಗ ಜಾಸ್ತಿ ಆಗಿದೆ. ತನಿಖಾ ವರದಿಯನ್ನ ಲೋಕಾಯುಕ್ತ ಸಲ್ಲಿಕೆಯನ್ನ ಮಾಡಿದೆ. ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಈಗ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ವಕೀಲ ವೆಂಕಟೇಶ್ ಅರಬಟ್ಟಿಯಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸಿಬಿಐ ತನಿಖೆಗೆ ವಹಿಸೋದ್ರ ಬಗ್ಗೆ ಕೂಡ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದ್ದು, ದೂರುದಾರ ಸ್ನೇಹಮಯಿ ಪರ ಮಣಿಂದರ್ ಸಿಂಗ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆ ಸಿಬಿಐಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ವಾದವನ್ನ ಮಂಡಿಸಿದ್ದು, ಜನರ ಮನಸ್ಸಿನಲ್ಲಿ ಸ್ವತಂತ್ರವಾಗಿ ತನಿಖೆ ಆಗಿದೆ ಅಂತ ಅನ್ನಿಸ್ತಾ ಇಲ್ಲ. ಲೋಕಾಯುಕ್ತ ತನಿಖೆಯ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿಯೇ ಕೇಂದ್ರೀಯ ಸಂಸ್ಥೆಗಳಿಂದ ತನಿಖೆ ಆಗ್ಬೇಕಾಗತ್ತೆ. ಇಲ್ಲಿ ಜನರ ಮನಸ್ಸಲ್ಲಿ ಒಂದಷ್ಟು ಪ್ರಾಮಾಣಿಕವಾಗಿ ಇಲ್ಲಿ ಅಥವಾ ಸರಿಯಾದ ರೀತಿಯಲ್ಲಿ ಸ್ವತಂತ್ರವಾಗಿ ತನಿಖೆ ಆಗಿದೆ ಅನ್ನುವಂತಹ ಬರ್ತಾ ಇಲ್ಲ ಮನಸ್ಸಿನಲ್ಲಿ. ಹಾಗಾಗಿಯೇ ನಾವು ಕೇಳ್ತಾ ಇದ್ದೀವಿ, ಸಿಬಿಐ ತನಿಖೆಗೆ ಕೊಡಿ ಅಂತ ಹೇಳಿ. ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆಯ ಅಗತ್ಯ ಇದೆ ಅಂತ ವಾದವನ್ನ ಮಾಡ್ತಿದ್ದಾರೆ. ಭೂಮಾಲೀಕ ದೇವರಾಜ್ ಪರ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ದೇವರಾಜ್ ಪರ ವಕೀಲರಾಗಿರುವ ದುಷ್ಯಂತ್ ದವೆ ಅವರು ವಾದವನ್ನ ಮಾಡ್ತಾ ಇದ್ದು, ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಇದೀಗ ವಾದ ಪ್ರತಿವಾದ ನಡೀತಾ ಇದೆ. ಹೈಕೋರ್ಟ್ ಪೀಠದಲ್ಲಿ ಈಗಾಗಲೇ ದೇವರಾಜ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ದಾರೆ. ಈಗ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ದುಷ್ಯಂತ್ ದವೆ ವಾದವನ್ನ ಮಾಡಿದ್ದಾರೆ ದೇವರಾಜ್ ಪರ ವಕೀಲ ಅವರು. ಸೊ ಅವ್ರು ಹೇಳ್ತಾರೆ, ಮಣಿಂದರ್ ಸಿಂಗ್ ವಾದ ಇದೆಯಲ್ಲ, ಈ ಪ್ರಕರಣದಲ್ಲಿ ಅದು ಅನ್ವಯಿಸೋದಿಲ್ಲ. 2004ರಲ್ಲಿ ನನ್ನ ಕಕ್ಷಿದಾರರು ತನ್ನ ಭೂಮಿಯನ್ನ ಮಾರಿದ್ದಾರೆ. ನನ್ನ ಕಕ್ಷಿದಾರನ ವಾದವನ್ನ ಆಲಿಸದೆ ಇಲ್ಲಿ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ. ರಾಜ್ಯಪಾಲರು ದೇವರಾಜು ಅವರ ವಾದವನ್ನ ಆಲಿಸಿಯೇ ಇಲ್ಲ. ಇಲ್ಲಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನ ಮೊದಲು ನೋಡಬೇಕಾಗಿದೆ. ಇಲ್ಲಿ ಅವರೊಬ್ಬ ಪತ್ರಕರ್ತ, ಅದೇ ರೀತಿಯಾಗಿ ಸಿನಿಮಾ ನಿರ್ದೇಶಕರು ಕೂಡ ಹೌದು. ಈ ಒಂದು ವಿಚಾರದಲ್ಲಿ ದೊಡ್ಡ ಭ್ರಷ್ಟಾಚಾರ ಅನ್ನುವ ರೀತಿಯಾಗಿ ಈ ಪ್ರಕರಣವನ್ನು ಅವರು ಬಿಂಬಿಸ್ತಾ ಇದ್ದಾರೆ. ಸಿಬಿಐಗೆ ಕೊಡಬೇಕು ಅನ್ನುವಂತಹ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅರ್ಜಿದಾರರಿದ್ದಾರಲ್ಲ, ಅವರು ಉದ್ದೇಶಪೂರ್ವಕವಾಗಿ ಈ ಕೇಸನ್ನ ಹಾಕಿದ್ದಾರೆ. ಹಾಗಾದ್ರೆ ಅರ್ಜಿದಾರರು 15 ವರ್ಷಗಳಿಂದ ಏನ್ ಮಾಡ್ತಾ ಇದ್ರು? ವಿಶೇಷ ಕೋರ್ಟ್ನಲ್ಲಿ ಲೋಕ ತನಿಖೆಗೆ ಒತ್ತಡವನ್ನ ಹೇರಿದ್ರು. ಇದೀಗ ಅವರು ಸಿಬಿಐ ತನಿಖೆ ಆಗ್ಬೇಕು ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈಗ ಒಂದ್ ಕಡೆ ಲೋಕ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಸಿಬಿಐ ಅಂತ ಹೇಳ್ತಾರೆ. ಸೊ ಇದು ನ್ಯಾಯಾಲಯದ ಪ್ರಕ್ರಿಯೆಯ ದುರ್ಬಳಕೆ ಅಂತ ಹೇಳಿ ವಾದವನ್ನ ಮಂಡಿಸ್ತಿದ್ದಾರೆ. ಪ್ರಕರಣ ಹೀಗಿರುವಾಗ ಅರ್ಜಿಯನ್ನ ನೀವು ಪರಿಗಣಿಸಬಾರ್ದು, ಇಲ್ಲಿ ಮುಖ್ಯಮಂತ್ರಿಗಳಿಗೆ ಮುಜುಗರ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನ ಅರ್ಜಿದಾರರು, ದೂರುದಾರರು ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ನಡತೆಯ ಬಗ್ಗೆಯೇ ಇಲ್ಲಿ ಅನುಮಾನ ಇದೆ. ಲೋಕ ಎಫ್ಐಆರ್ ದಾಖಲಿಸಿದ ದಿನವೇ ಇವರು ಸಿಬಿಐ ತನಿಖೆ ಕೋರಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಕಾಣದ ಉದ್ದೇಶಕ್ಕಾಗಿ ಈ ಒಂದು ಪ್ರಕರಣವನ್ನ ದಾಖಲಿಸಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವ ಉದ್ದೇಶದಿಂದ ಇವರ ದೂರನ್ನ ಇಲ್ಲಿ ಒಪ್ಪಬೇಕು ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಕೇಳ್ತಾ ಇದ್ದಾರೆ ದೇವರಾಜ್ ಪರ ವಕೀಲರಾಗಿರುವ ದುಷ್ಯಂತ್ ದವೆ ಅವರು. ಈಗ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಮಾಡಿದ ನಂತರ ಪ್ರತಿವಾದವನ್ನ ಇವರು ಮಾಡಿದ್ದಾರೆ. ಆಗ ಜಡ್ಜ್ ಅವರು ಕೇಳ್ತಾರೆ, ಮೂಡಾ ಸಿಬಿಐ ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ನಾಗಪ್ರಸನ್ನ ಅವರು, ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನ ಸಲ್ಲಿಸಿರುವಂತಹ ವರದಿಗಳನ್ನ ನಾವು ಪರಿಶೀಲಿಸ್ತೇನೆ, ಮೇಲ್ಮನವಿಯ ವಿಚಾರಗಳು ಇಲ್ಲಿ ಬೇಡ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎರಡೂ ಕಡೆಯ ವಕೀಲರಿಗೂ ಕೂಡ ಜಡ್ಜ್ ಒಂದು ಸೂಚನೆಯನ್ನ ಕೊಡ್ತಾರೆ. ಏನಂತ ಹೇಳಿ, ಮೇಲ್ಮನವಿಯ ವಿಚಾರಗಳು ಇಲ್ಲಿ ಬೇಡ, ನಾವು ಏನ್ ಲೋಕಾಯುಕ್ತ ಅಧಿಕಾರಿಗಳು ಪೊಲೀಸರು ತನಿಖಾ ವರದಿಯನ್ನ ಸಲ್ಲಿಸಿದ್ದಾರಲ್ವಾ, ಆ ಸಲ್ಲಿಸಿರುವಂತಹ ವರದಿಗಳನ್ನ ಪರಿಶೀಲನೆ ಮಾಡ್ತೇನೆ, ಮೇಲ್ಮನವಿಯ ವಿಚಾರಗಳು ಇಲ್ಲಿ ಬೇಡ ಅಂತ ಹೇಳಿ ಎರಡೂ ಕಡೆಯ ವಕೀಲರಿಗೆ ಜಡ್ಜ್ ಸೂಚನೆಯನ್ನ ಕೊಡ್ತಾರೆ. ಇನ್ನು ಈಗಾಗಲೇ ನಾವು ಗಮನಿಸಿದ್ವಿ, ದುಷ್ಯಂತ್ ದವೆ ಅವರು ಯಾವ ರೀತಿಯಾಗಿ ವಾದ ಮಾಡಿದ್ರು ದೇವರಾಜ್ ಪರವಾಗಿ ಅಂತ ಹೇಳಿ. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ದುರುದ್ದೇಶಪೂರ್ವಕವಾಗಿಯೇ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆಗಲೇ ಹೇಳಿದ ಹಾಗೆ ಮಣಿಂದರ್ ಸಿಂಗ್ ಏನು ವಾದವನ್ನ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಪರ ವರವಾಗಿ, ಅವರಿಗೆ ಇದು ಅನ್ವಯಿಸೋದೇ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾರೆ. ಜೊತೆಗೆ ಹಲವು ದಾಖಲೆಗಳನ್ನ ಕೂಡ ಕೋರ್ಟ್ ಮುಂದೆ ಇಟ್ಟಿಲ್ಲ ಅಂತ ಹೇಳಿ ದುಷ್ಯಂತ್ ದವೆ ಅವರು ಅಲ್ಲಿ ಪ್ರತಿವಾದ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ. ಏನೇನ್ ದಾಖಲೆಗಳು ಬೇಕೋ ಅದನ್ನ ಕೋರ್ಟ್ ಮುಂದೆ ಇಟ್ಟಿಲ್ಲ, ಸಿಬಿಐಗೆ ವಹಿಸಿದ್ರೆ ವಿನಾಕಾರಣ ತನಿಖೆಯನ್ನ ಇಲ್ಲಿ ಎದುರಿಸಬೇಕಾಗತ್ತೆ ಅಂತ ಹೇಳಿ ದೇವರಾಜ್ ಪರ ವಕೀಲ ದುಷ್ಯಂತ್ ದವೆ ವಾದವನ್ನ ಮಾಡ್ತಾನೆ ಇದ್ದಾರೆ. ಈಗಾಗಲೇ ಕಂಟಿನ್ಯೂ ಆಗಿ ವಾದವನ್ನ ಅವರು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಇಲ್ಲಿ ಸಿಬಿಐಗೆ ಕೊಡಬಾರ್ದು? ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ, ವರದಿಯನ್ನ ಸಲ್ಲಿಸಿದ್ದಾರೆ. ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿದ ದಿನವೇ
ಇವರು CBI ತನಿಖೆ ಕೂಡ ಅರ್ಜಿಯನ್ನ ಹಾಕ್ತಾರೆ. ಹಾಗಾದ್ರೆ ಇವರ ಉದ್ದೇಶ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ದುರುದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಗಳಿಗೆ ಮುಜುಗರ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಇಂತಹ ಒಂದು ಅವರು ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ಇನ್ನು ಯಾವುದೇ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಇಲ್ಲಿ ಮಾಡದೇ ಇದ್ರೂ ಕೂಡ ಪ್ರಕರಣವನ್ನ ಎದುರಿಸುವಂತಹ ಸ್ಥಿತಿ ಬಂದಿದೆ ಅನ್ನೋದನ್ನ ಈಗ ದುಷ್ಯಂತ್ ದವೆ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭೂ ಮಾಲೀಕರೇ ಉದ್ದೇಶದಿಂದ ಭೂಮಿ ಮಾರಿದ ರೀತಿಯಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಏನೋ ಒಂದು ಉದ್ದೇಶ ಇರಬೇಕು, ಹಿಡನ್ ಅಜೆಂಡಾ ಇರಬೇಕು. ಹಾಗಾಗಿ ಭೂ ಮಾಲೀಕರೇ ಇಲ್ಲಿ ಉದ್ದೇಶದಿಂದ ಭೂಮಿ ಮಾರಿದಂತೆ ತನಿಖೆಯನ್ನ ಮಾಡಲಾಗ್ತಾ ಇದ್ದು, ಯಾವುದೇ ತಪ್ಪಿಲ್ಲದೆ ಭೂ ಮಾಲೀಕ ದೇವರಾಜ್ ಅವರು ಮಾನಸಿಕ ಹಿಂಸೆಯನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಅವರ ಜಾಗವನ್ನ ಮಾರಿದ್ದಾರೆ. ಆದ್ರೆ ಇದರ ಹಿಂದೆ ಏನೋ ಉದ್ದೇಶ ಇದೆ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈ ಒಂದು ಭೂಮಿಯ ಮಾಲೀಕರಾಗಿರುವಂತಹ ದೇವರಾಜ್ ಅವರು ಮಾನಸಿಕ ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಈಗ ವಾದವನ್ನ ಮಾಡ್ತಾ ಇದ್ದಾರೆ ದೇವರಾಜ್ ಪರ ವಕೀಲರಾಗಿರುವಂತಹ ದುಷ್ಯಂತ್ ದವೆ ಅವರು. CBIಗೆ ವಹಿಸುವ ಬಗ್ಗೆ ಈಗ ವಿಚಾರಣೆ ನಡೀತಾ ಇದೆ ಕೋರ್ಟ್ನಲ್ಲಿ, ಧಾರವಾಡ ಹೈಕೋರ್ಟ್ನಲ್ಲಿ, ಅಂದ್ರೆ ಹೈಪೀಠದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದ್ದು, ಈಗ ಸ್ನೇಹಮಯಿ ಪರ ಮಣಿಂದರ್ ಸಿಂಗ್ ವಾದ ಮಾಡಿದ್ರು. ಆನಂತರ ಇದೀಗ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ದೇವರಾಜ್ ಪರ ವಕೀಲರಾಗಿರುವಂತಹ ದುಷ್ಯಂತ್ ದವೆ ಅವರು. ಇಲ್ಲಿ ಪ್ರಮುಖವಾಗಿ ಅವರು ಎತ್ತಿರುವಂತಹ ವಿಚಾರ ಒಂದು, ಯಾರು ದೂರದಾರರಿದಾರಲ್ಲ, ಅರ್ಜಿದಾರರಿದಾರಲ್ಲ, ಸ್ನೇಹಮಯಿ ಕೃಷ್ಣ, ಅವರ ಹಿನ್ನೆಲೆಯ ಬಗ್ಗೆ ಕೂಡ ಇಲ್ಲಿ ಈಗ ಪ್ರತಿವಾದ ಮಾಡ್ತಾ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಇದರ ಹಿಂದೆ ಏನೋ ಉದ್ದೇಶ ಇದೆ, ಯಾವುದೋ ಉದ್ದೇಶವನ್ನ ಇಟ್ಟುಕೊಂಡು ಇವರು ಈ ರೀತಿಯಾಗಿ ಲೋಕಾಯುಕ್ತ ತನಿಖೆ ಅಂತ ಕೇಳ್ತಾರೆ, ಆದೇಶ ಬಂದ ದಿನವೇ ಮತ್ತೆ CBI ತನಿಖೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದರ ಹಿಂದೆ ಒಂದು ಯಾವುದೋ ಅಜೆಂಡಾ ಇದೆ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಭ್ರಷ್ಟಾಚಾರ ಇಲ್ಲಿ ಮಾಡಿಲ್ಲದಿದ್ರೂ ಪ್ರಕರಣವನ್ನ ಎದುರಿಸುವಂತಹ ಸ್ಥಿತಿ ಬಂದಿದೆ. ಸಿದ್ದರಾಮಯ್ಯ ಅವರಿಗೆ ಮುಜುಗರ ಆಗಬೇಕು, CM ಅವರಿಗೆ ಮುಜುಗರ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಇಲ್ಲಿ ತನಿಖೆಗೆ ಒತ್ತಾಯಿಸ್ತಾ ಇದ್ದಾರೆ. ಭೂ ಮಾಲೀಕರೇ ಇಲ್ಲಿ ಉದ್ದೇಶದಿಂದ ಭೂಮಿಯನ್ನ ಮಾರಿದ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ. ಇದರಿಂದಾಗಿ ಇದರ ಭೂ ಮಾಲೀಕರಾಗಿರುವಂತಹ ದೇವರಾಜ್ ಅವರು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಅಂತ ಹೇಳಿ ಪ್ರತಿವಾದವನ್ನ ಈಗ ಮಾಡ್ತಾ ಇದ್ದಾರೆ ದೇವರಾಜ್ ಪರ ವಕೀಲರಾಗಿರುವ ದುಷ್ಯಂತ್ ದವೆ ಅವರು.